ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುಡಿಪುರ ಗ್ರಾಮದ ಶ್ರೀ ವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಚಾಮರಾಜನಗರ ತಾಲೂಕಿನ ಗುಡಿಪುರ ಗ್ರಾಮದ ಶ್ರೀ ವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2004ನೇ ಸಾಲಿನಿಂದ 2008ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನ ಎಲ್ಲಾ ಶಿಕ್ಷಕರಿಂದ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ನಂತರ ಶಾರದಾ ಮಾತಾ ಹಾಗೂ ಜಿಎಂ ಶಿವಮಲ್ಲಪ್ಪರವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿದರು. ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಎಲ್ಲರ ಗಮನ ಸೆಳೆಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಹಂಚಿಕೊಂಡರು. ಗುರುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಶಾಲಿನಿ ಕೆ ಪ್ರಥಮ ಬಹುಮಾನ, ಸಹನಾ ಎಸ್ ದ್ವಿತೀಯ ಬಹುಮಾನ ಹಾಗೂ ನಿತ್ಯಶ್ರೀಗೆ ತೃತೀಯ ಬಹುಮಾನವನ್ನ ಹಳೆಯ ವಿದ್ಯಾರ್ಥಿಗಳಿಂದ ವಿತರಣೆ ಮಾಡಲಾಯಿತು. ಗುರುಗಳ ವೃಂದ ಹಾಗೂ ವಿದ್ಯಾರ್ಥಿಗಳ ವೃಂದ ತಮ್ಮ ನೆನಪುಗಳನ್ನ ವಿನಿಮಯ ಮಾಡಿಕೊಂಡರು. ಎಲ್ಲರಿಗೂ ಊಟದ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗುರುಗಳಾದ ರೇವಣ್ಣಸ್ವಾಮಿ, ಅಂಕಯ್ಯ, ನಾಗೇಶ್, ಜಾಯ್ಸ್, ಮಲ್ಲಮ್ಮ, ಸುದ್ರೇಶ್, ಅಂಕಶೆಟ್ಟಿ, ರುದ್ರಾಂಬಿಕಾ ಹಾಗೂ 2004ನೇ ಸಾಲಿನಿಂದ 2008ನೇ ಸಾಲಿನ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಗುಡಿಪುರ ಮಣಿಕಂಠ ನಾಯಕ್.
ನಾಗೇಶ ಎನ್, ಸಹ ಶಿಕ್ಷಕರು, ಶ್ರೀ ವಿ ಮಹಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆ ಗುಳಿಪುರ. ಈ ಶಾಲೆಯಲ್ಲಿ ನಾನು ಸುಮಾರು 24 ವರ್ಷಗಳಿಂದ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ. ಈ ಶಾಲೆಯಲ್ಲಿ ಈ ದಿನ 2004ರಿಂದ 2008ರವರೆಗಿನ 4 ವರ್ಷಗಳ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಪ್ರೀತಿ ಗೌರವ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಿಂದ ನನಗೆ ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮವನ್ನು ನೋಡಿದಾಗ ಮಕ್ಕಳಲ್ಲಿರ್ತಕ್ಕಂಥ ಒಂದು ಉತ್ತಮ ಸಂಸ್ಕಾರವನ್ನು ಈ ಕಾರ್ಯಕ್ರಮವು ಎದ್ದು ತೋರಿಸ್ತಾ ಇದೆ. ಹಾಗಾಗಿ ಈ ಮಕ್ಕಳು ಶ್ರದ್ಧೆ, ಪ್ರೀತಿ, ಗೌರವ, ತಂದೆ ತಾಯಿಯಲ್ಲಿ ಇವ್ರಿಗಿರ್ತಂಥ ಒಂದು ಗೌರವ, ಗುರು ಹಿರಿಯರ ಆಶೀರ್ವಾದ, ಸಮಾಜದ ಒಂದು ಆಶೀರ್ವಾದದಿಂದ ಇವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸಂಸ್ಕಾರವಂತರಾಗಿ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೇನೆ. ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಂಜುವಳ್ಳಿಯಲ್ಲಿ ಕನ್ನಡ ಭಾಷಾ ಉಪನ್ಯಾಸ ಕೆಲಸ ಮಾಡ್ತಾ ಇದ್ದೇನೆ. ನಾನು 2006 ಫೆಬ್ರವರಿ 17ರಿಂದ 2013 ಜುಲೈ 10ರವರೆಗೆ ಈ ಒಂದು ಪುಣ್ಯಭೂಮಿ ಎಂದು ತಪ್ಪಾಲಾರದು ಗುಳಿಪುರ ಗ್ರಾಮದ ಶ್ರೀ ವಿ ಮಹಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆ ಗುಳಿಪುರದಲ್ಲಿ ಸುಮಾರು 7.5 ವರ್ಷ ಕನ್ನಡ ಭಾಷಾ ಶಿಕ್ಷಣಕ್ಕೆ ಕೆಲಸವನ್ನು ನಿರ್ವಹಿಸಿದೆ. ಈ ಶಾಲೆ ದಿವಂಗತ GMS ಶಿವಮಲ್ಲಪ್ಪನವರು ದಾನವಾಗಿ ಕಟ್ಟಿಸ್ಕೊಟ್ಟಂಥ ಶಾಲೆ. ಅಂಥ ಒಂದು ಪೂಜನೀಯ ಪುಣ್ಯಭೂಮಿ ಅಂತೇಳಿ ತಪ್ಪಾಗಲಾರದು. ನಾವು ಅವಧಿದ್ದಂಥ ಹಳೆಯ ವಿದ್ಯಾರ್ಥಿಗಳು ಅವರು ನಮ್ಮ ಗುರುವಿನಂತಹ ಗುರುಭಕ್ತಿಯನ್ನು, ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರವಾಗಿ ತಮಗೆ ಜೀವನ ಕೌಶಲ್ಯವನ್ನು, ಮಾನವೀಯ ಮೌಲ್ಯಗಳನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ವಿದ್ಯೆಯನ್ನು ಧಾರೆ ಇರುವಂತಹ ವಿದ್ಯಾರ್ಥಿಗಳೆಲ್ಲ ಗುರುಗಳಿಗೆ ಆ ವಿದ್ಯಾರ್ಥಿಗಳು ಒಂದು ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಒಂದು ಭಕ್ತಿ ಪ್ರೀತಿಯ ಹೊಳೆಯಲ್ಲಿ ನಾವು ಮಿಂದಿದ್ದೇವೆ ಅಂತೇಳಿ ತಪ್ಪಲಾರದು. ಇಂತಹ ಒಂದು ಗುರು ಶಿಷ್ಯ ಬಾಂಧವ್ಯಕ್ಕೆ ನಮ್ಮ ಈ ಹಳೆಯ ವಿದ್ಯಾರ್ಥಿಗಳು ಹೊಸ ಮುನ್ನುಡಿಯನ್ನೇ ಬರೆದಿದ್ದಾರೆ. ಇಂಥ ಒಂದು ಗುರು ಸಂಸ್ಕೃತಿಯನ್ನು, ಗುರುಸ್ಥಾನವನ್ನು, ಗುರು ಪರಂಪರೆಯನ್ನು ಗೌರವಿಸ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಎಲ್ಲೆಲ್ಲೂ ನಡೆಯಲಿ, ಗುರುಸ್ಥಾನಕ್ಕೆ ಗೌರವ ಸಿಗುವಂತಾಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿ ನಮ್ಮ ಎಲ್ಲ ಗುರುಗಳನ್ನು ವಂದಿಸಿದಂತಹ ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಜೈ ಹಿಂದ್. I'm Joyce L. Menezes. I was working in Government High School Gulipura from June 2004 to June 2011. 7 years I have spent with the children. Now today we are very happy to see all our students. They have grown up in all values and good nature. They have reached almost many of them are working in very good institutions and they have become asset to the society. We are happy that they are all giving us their love back to us, and when we came to this school we cherish all those memories from the time they were there. I am grateful to all these students who have arranged this function and made it a success. Thank you so much. ರೇವಣ್ ಸ್ವಾಮಿ ಅಂತ, ಶ್ರೀ ಮಹಾಂತದೇವರ ಸರ್ಕಾರಿ ಪ್ರೌಢಶಾಲೆ ಗುಳಿಪುರ. ಇಲ್ಲಿ 2001ರಿಂದ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿರ್ತೇನೆ. ಇಲ್ಲಿ ಒಳ್ಳೆಯ SSLC ಫಲಿತಾಂಶ ಬಂದಿದೆ. 10 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾಗಿತ್ತು. ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಮಲ್ಲಮ್ಮ ಅಂತೇಳಿ. ನಾನು ಈ ಶಾಲೆಯಲ್ಲಿ ಸುಮಾರು 2006 ಜಾನ್ವರಿಲಿ ಬಂದಿದ್ದು 2022 ತನಕ ಸುಮಾರು 17 ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲೇ ಮಕ್ಕಳು ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ಮಕ್ಕಳನ್ನ ನೋಡಿದ್ರೆ ನಾವೆಲ್ಲ ಈ ಮಕ್ಕಳಿಗೆ ಇಷ್ಟೊಂದು ಹೇಳ್ಕೊಟ್ವಾ, ಇಂಥ ಸಂಸ್ಕಾರ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಪದಗಳನ್ನು ಈ ಮಕ್ಕಳ ಮೇಲೆ ಬಳಸಬೇಕು ಅಂತ ಅನಿಸುತ್ತೆ. ಅಂತಹ ಮಾನವೀಯ ಮೌಲ್ಯಗಳನ್ನು ಎಲ್ಲ ಕ್ಷೇತ್ರದಲ್ಲಿ ಆ ಮಕ್ಕಳು ಬೆಳೆದಿದ್ದಾರೆ. ಅವರನ್ನು ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಅವ್ರು ಮಾತಾಡೋದನ್ನು ಕೇಳಿದ್ರೆ ತುಂಬ ಹೆಮ್ಮೆ ಆಗ್ತದೆ. ಇಷ್ಟು ಚೆಂದ ಮಾತಾಡ್ತಾರೆ, ಇಷ್ಟು ಮಾನವೀಯ ಮೌಲ್ಯಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇಂಥ ಮಕ್ಕಳಿಗೆ ಇದೊಂದು ಪುಣ್ಯಭೂಮಿ ಅಂತನಾದರೂ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂಥ ಒಳ್ಳೆ ಸಂಸ್ಕಾರ ಇರೋ ಮಕ್ಕಳನ್ನು ಅವ್ಗಳ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅಂತ ನನಗೆ ಹೆಮ್ಮೆ ಆಗ್ತದೆ. ಹಾಗಾಗಿ
ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನನಗೆ ತುಂಬ ಖುಷಿ ಕೊಟ್ಟಿದೆ, ಹೆಮ್ಮೆ ಅನಿಸುತ್ತೆ. ಈ ಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ನನಗೆ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಎಲ್ಲರ ಜೊತೆಗೂಡಿ ವ್ಯವಸ್ಥಿತವಾಗಿ ತುಂಬ ಪ್ರೀತಿಯಿಂದ ಆತ್ಮೀಯತೆಯನ್ನು ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಥ್ಯಾಂಕ್ ಯು ಸೊ ಮಚ್. ನಾನು 2001ನೇ ಇಸ್ವಿನಲ್ಲಿ ನಾನು ಈ ಒಂದು ಸರ್ಕಾರಿ ವಿ ಮಹಾಂತ ದೇವರ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದಾಗಿನಿಂದ ಸುಮಾರು 15 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಭಾಳ ಕಷ್ಟಪಟ್ಟು ಸುತ್ತಮುತ್ತ ಹಳ್ಳಿಗಳ ಮಕ್ಕಳುಗಳನ್ನು ಭೇಟಿ ಮಾಡಿ ಕರೆತಂದು ಶಾಲೆಯ ಒಂದು ದಾಖಲಾತಿಗೆ ಭಾಳ ಶ್ರಮಪಟ್ಟು ನಾವು ಈ ಒಂದು ಸ್ಥಳದಲ್ಲಿ ಶ್ರೀಯುತ ಬ್ರಿಗೇಡ್ ಸಿಗುಮಲ್ಲಪ್ಪನವರು ಕಟ್ಟಿಕೊಟ್ಟಂಥ ಶಾಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಈ ಒಂದು ನನ್ನ 15 ವರ್ಷದ ಒಂದು ಸರ್ವಿಸ್ ಅವಧಿಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ಮಾಡಿದಂಥ ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಆಯುಷಿನಲ್ಲಿ ಹೆಚ್ಚು ಒಂದು ದೀರ್ಘವನ್ನು ಕೊಡುವ ಒಂದು ಶಕ್ತಿಯನ್ನು ಅವರು ತುಂಬಿಸಿದ್ದಾರೆ. ನಿಜವಾಗ್ಲೂ ನಾವು ಮಾಡಿದಂಥ ಶ್ರಮಕ್ಕೆ ಮಕ್ಕಳು ಕೊಟ್ಟಂಥ ಪ್ರತಿಫಲ ಇದನ್ನೇ ಗುರು ಮತ್ತು ಶಿಷ್ಯರ ಒಂದು ಮುಂದಿನ ಭವಿಷ್ಯ. ಆ ಮಕ್ಕಳು ಎಲ್ಲರೂ ಆಯಾ ಬ್ಯಾಚಿನ ವಿದ್ಯಾರ್ಥಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಸುಭಿಕ್ಷವಾಗಿ ಭಾಳ ಸಂತೋಷದಿಂದ ಪ್ರತಿಯೊಂದು ಹೆಣ್ಣುಮಕ್ಕಳು ಅವರು ಯಜಮಾನರ ಮನೆಗಳಿಗೆ ಹೋಗಿದ್ದರೂ ಗುರು ಭಾವನೆಯನ್ನು ವ್ಯಕ್ತಪಡಿಸಿದಂಥ ನನ್ನ ಅಚ್ಚುಮೆಚ್ಚಿನ ಎಲ್ಲ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಈ ಗ್ರಾಮದ ಜನತೆಗೆ ಹಾಗೂ ನನ್ನ ನಿವೃತ್ತ ಸಹಪಾಠಿಗಳು ಹಾಲಿ ಶಿಕ್ಷಕ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮಸ್ಕಾರ. ನಾನು ಇಲ್ಲಿ ಗುಳಿಪುರ ಸ್ಕೂಲಲ್ಲಿ 2003ರಿಂದ 2022ವರೆಗೆ ನಾನು ಕೆಲಸ ಮಾಡ್ತಿದ್ದೆ. ಅದು ತುಂಬ ಖುಷಿಯಾಯಿತು. ಗುರುವಂದನಾ ಕಾರ್ಯಕ್ರಮ ಎಲ್ಲ ಮಕ್ಕಳು ನಮಗೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹೆಸರು ಕೃಷ್ಣಮೂರ್ತಿ ಅಂತ. ನಾನು ಶ್ರೀ ಮಹಾಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2007ನೇ ಇಸ್ವಿಯಲ್ಲಿ SLCಯನ್ನು ಮುಗಿಸಿ ತೇರ್ಗಡೆ ಹೊಂದಿದ್ದೇನೆ. ಈ ದಿನ ನಮ್ಮ ಕಳೆದ 20 ವರ್ಷದ ಸ್ನೇಹ ಸಮ್ಮಿಲನವನ್ನು ಒಂದುಗೂಡಿಸಿ ಮತ್ತು ನಮಗೆ ಶಿಕ್ಷಣವನ್ನು ಬೋಧಿಸಿದಂಥ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ನಮ್ಮ ಸ್ನೇಹ ಸಮ್ಮಿಲನ ಹಾಗೂ ಹಳೆ ವಿದ್ಯಾರ್ಥಿಗಳ ಬಳಗ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆಶೀರ್ವದಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗುರುಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ನಡೆಯಲು ಕಾರಣಕರ್ತರಾದಂಥ ಹಳೆ ವಿದ್ಯಾರ್ಥಿ ಬಳಗದ ಎಲ್ಲ ಗೆಳೆಯರಿಗೂ ಹಾಗೂ ಹಾಲಿ ಮುಖ್ಯ ಶಿಕ್ಷಕರು, ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಗ್ರಾಮದ ಸರ್ವ ನಾಗರಿಕರಿಗೂ ಹಳೆ ವಿದ್ಯಾರ್ಥಿ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸುಂದರೇಶ್ ಡಿ ಬಿ ಅಂತೇಳಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಇಲ್ಲಿ ಒಂದು 9 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದೆ. ಇವತ್ತು ಇಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಗುರು ಶಿಷ್ಯರ ಸಂಬಂಧ ದೂರ ಆಗ್ತಿದೆ ಅನ್ನುವಂತಹ ಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ಕರೆದು ಈ ಥರ ಗೌರವಿಸೋದು ತುಂಬ ಸಂತೋಷ ಆಗಿದೆ. ಹಾಗೆ ಇದೇ ಥರ ಎಲ್ಲ ಕಡೆಯೂ ಕಾರ್ಯಕ್ರಮಗಳು ಗುರುಗಳಿಗೆ ಅವ್ರಿಗೇನು ಸಲ್ಲಬೇಕು ಒಂದು ಗೌರವ ಸಲ್ಲಿಸಿದ್ರೆ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಒಬ್ಬರು ಸರ್ ಅಂಕೈಂಬೇಶ್ ಇದ್ದಾರೆ. ಅವ್ರದ್ದೆಲ್ಲ ಕಾರ್ಯಕ್ರಮವನ್ನು ನೋಡ್ಬಿಟ್ಟು ಅವ್ರಿಗೆ ಆಯ್ತಾರೋ ಸಂತೋಷ ನೋಡ್ಬಿಟ್ರೆ ನನಗೆ ಅವ್ರು ನೋಡಿದ್ರೆ ಭಾಳ ಸಂತೋಷ ಆಯ್ತದೆ, ಭಾಳ ಖುಷಿ ಪಡ್ತಾವ್ರೆ ಈ ಕಾರ್ಯಕ್ರಮಗಳನ್ನ ನೋಡಿ. ಹಾಗಾಗಿ ಇವತ್ತು ನಾನು ಅವತ್ತು ಕರ್ತವ್ಯ ನಿರ್ವಹಿಸ್ತಿದ್ದಂತಹ ದಿನಗಳಿರುವಂಥ ನನ್ನ ಸಹಪಾಠಿಗಳು ಮತ್ತು ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಇವತ್ತು ಒಂದು ಕಡೆ ಸೇರಿ ಒಂದಷ್ಟು ಕಷ್ಟ ಸುಖಗಳನ್ನ ಮಾತ್ಕೊಂಡು ಅವತ್ತಿನ ದಿನಗಳ ಇದ್ದಂತಹ ನೆನಪುಗಳನ್ನ ಮೆಲುಕು ಹಾಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗೂ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಜೊತೆಗೆ ನಮ್ಮ ಮನೆ ತುಂಬ ಬಡತನದಲ್ಲೂ ಬೆಳೆದಂಥ ಕುಟುಂಬ ನಮ್ಮದು. ಮಧ್ಯಾಹ್ನ ಊಟಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ದುರತ್ತು ಏನು ಅಂದರೆ ನಾನು 8ನೇ ಕ್ಲಾಸಿಗೆ ಬಂದಿನಿ, 7ನೇ ಕ್ಲಾಸ್ಗೆ ಬಿಸಿ ಊಟ ಬಂದಿದ್ದು. 5ನೇ ಕ್ಲಾಸಿಗೆ ಬಂತು, ನಾನು 6ನೇ ಕ್ಲಾಸ್ಗೆ ಹೋದಾಗ 5ನೇ ಕ್ಲಾಸಿಗೆ ಬಂತು. ಊಟ ಇಲ್ಲ.
ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಆ ಕ್ಷಣನೇ ನೆನಪಿಸ್ಕೊಬಿಟ್ಟು ನಂಗೆ ಇನ್ನೂ ಭಾಳ ಈಗಲೂ ನನಗೆ 20 ವರ್ಷ ಆಗಿರ್ಬೋದು. ಇವತ್ತು ನಾವು ಏನು ಬೇಕಾದ್ರೂ ಊಟ ಮಾಡ್ಬೋದು. ಆದರೆ ಒಂದೇನು ಅಂದರೆ ನಮ್ಮ ತಾಯಿ ನನಗೆ 2 ರೂಪಾಯಿ ಕೊಟ್ಟು ಕಳಿಸೋರು. ಅದರಲ್ಲಿ ಬರೋವಾಗ ನಡ್ಕೊ ಬರೋನು 1 ರೂಪಾಯಿನಲ್ಲಿ ಎಲ್ಲಿ ಅಂಗಡಿಗೆ ಹೋಗಿ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.